ಇವತ್ತು ನಾನು ನನ್ನ ಸದಸ್ಯರ ಸ್ಥಾನಕ್ಕೆ ರಾಜೀನಾಮೆ. ದೊಡ್ಡಮಳ್ಳೂರು ಗ್ರಾಮ ಪಂಚಾಯಿತಿ. ನನ್ನ ಹೆಸರು ಅರುಣಾ KN ಅಂತ. ಈ ಒಂದು ಸದಸ್ಯ ಸ್ಥಾನಕ್ಕೆ ನಾನು ಈ ದಿನ ರಾಜೀನಾಮೆ ಕೊಡ್ತಾ ಇದ್ದೇನೆ. ಕಾರಣ, ಈಗೆಲ್ಲ ಮೀಡಿಯಾದಲ್ಲೆಲ್ಲ ಗೊತ್ತಿದ್ದಂಗೆ ಈಗಿನ ರಾಜಕೀಯ ಬೆಳವಣಿಗೆ ಏನಾಗಿದೆ, ನಮ್ಮ ರಾಜಣ್ಣ ಸಾಹೇಬರನ್ನ ಮಂತ್ರಿ ಸ್ಥಾನದಿಂದ ಅವರು ರಾಜೀನಾಮೆ ಕೊಡೋಕ್ಕೆ ಹೇಳಿದ್ದಾರೆ. ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ. ಇಲ್ಲ ಅಂದಿದ್ರೆ ಅಷ್ಟೊಂದು ಸಮರ್ಥ ಮಂತ್ರಿ ಇನ್ನೊಬ್ರಿಲ್ಲ ಅಂತ ಹೇಳಬೇಕು. ಅವರು ಮಾತನಾಡುವಂತಹ ಕೆಲವೊಂದು ನೇರ ನುಡಿಗಳು ಕೆಲವರ ಬೆನ್ನಿಗೆ ಬಾಣಗಳಂತ ಚುಚ್ಚಿ ಅವರನ್ನ ಮಂತ್ರಿ ಸ್ಥಾನದಿಂದ ತೆಗೆದುಹಾಕಲಾಗಿದೆ. ಅವರು ಬಲವಂತವಾಗಿ ತೆಗೆದುಕೊಂಡಂತಹ ರಾಜೀನಾಮೆ ಅಂತ ಹೇಳಬೇಕು. ಆದ್ರಿಂದ ಮನನೊಂದು ಈ ಒಂದು ನಿರ್ಧಾರ ಇವತ್ತು ನಾನು ತೆಗೆದುಕೊಂಡು ರಾಜೀನಾಮೆ ಕೊಡ್ತಾ ಇದ್ದೇನೆ ನನ್ನ ಸದಸ್ಯಳ ಸ್ಥಾನಕ್ಕೆ. ನನಗೆ ಒಂದು ಬೇಜಾರಾಗ್ತಾ ಇರೋದು, ಈ ಮಾಧ್ಯಮ ಮುಖಾಂತರ ಹೇಳಲೇಬೇಕು ಅನ್ನೋ ಒಂದು ವಿಚಾರ ಅಂದರೆ, ನೀವು ನೋಡ್ದಂಗೆ ರಾಜಣ್ಣ ಅವರು ಯಾವುದೇ ಒಂದು ಸಭೆ ನಡೆದ್ರೂ ಕೂಡ ಪರಮೇಶ್ವರ್ ಅವ್ರಿಗೆ ಒಂದು ಮಹತ್ವದ ಸ್ಥಾನ ಒಂದು ಕೊಟ್ಟಿರ್ತಾರೆ. ಆ ರೀತಿ ಅವರನ್ನ ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಹೇಳ್ಬೋದು. ಅಂತಹ ವ್ಯಕ್ತಿ ಈ ಒಂದು ಅಥವಾ ಮೀಡಿಯಾ ಮುಖಾಂತರ ಆಗಲಿ, ಈಗ ವಿಧಾನಸಭೆಯಲ್ಲಾಗಲಿ, ಧರ್ಮಸ್ಥಳದಲ್ಲಿ ನಡೆದಂತಹ ವಿಚಾರಗಳ ಬಗ್ಗೆ ಮಾತಾಡ್ತಾರೆ. ಈಗ ನಡೆಯೋ ಎಲ್ಲ ವಿಚಾರ ಬೆಳವಣಿಗೆಗಳೆಲ್ಲ ಮಾತಾಡ್ತಾರೆ. ಆದರೆ ಇಂತಹ ದಂತಕಥೆಯಾದಂತಹ ಒಬ್ಬ ವ್ಯಕ್ತಿ ರಾಜೀನಾಮೆ ಪಡೆದಿರ್ತಾರೆ ಕಾಂಗ್ರೆಸ್ ಪಕ್ಷ ಅಂದರೆ, ಅವ್ರ ಬಗ್ಗೆ ಯಾರು ಧ್ವನಿ ಎತ್ತಿ ಮಾತಾಡಲೇ ಇಲ್ಲ. ನಮ್ಮಂಥ ಹಿಂದುಳಿದ ನಾಯಕರಿಗೆ ಒಂದು ಧ್ವನಿಯಾದಂಥವ್ರವರು, ಅಂತ ಆಶಾಕಿರಣ ಆದಂಥ ವ್ಯಕ್ತಿ ಇವತ್ತು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಅಂತಂದ್ರೆ ಮುಂದೆ ನಿಂತು ಮಾತಾಡ್ಬೇಕಂತ ವ್ಯಕ್ತಿ ಅಂದ್ರೆ ಪರಮೇಶ್ವರ್ ಅವರು. ಆದರೆ ಯಾವುದೇ ಸ್ಪಂದನೆ ಕೊಟ್ಟಿಲ್ಲ ಅವರು. ಅದೇ ವಿಚಾರ ಪರಮೇಶ್ವರ್ ಅವರ ವಿಚಾರದಲ್ಲಿ ಏನಾದ್ರು ನಡೆದಿದ್ರೆ ಫಸ್ಟ್ ಧ್ವನಿ ಎತ್ತುತ್ತಿದ್ದಂತಹ ರಾಜಣ್ಣ ಅವರು. ಅದರಿಂದ ಈ ಎಲ್ಲ ಬೆಳವಣಿಗೆಗಳಿಂದ ನನಗೆ ಬೇಜಾರಾಗಿ ಮನನೊಂದು ಈ ಒಂದು ನಿರ್ಧಾರ ತೆಗೆದುಕೊಂಡಿದ್ದೆ. ಏನೇ ಒಂದು ವಿಚಾರ ನಡೆದ್ರೂ ಕೂಡ ಈ ಕಡೆ ಒಂದು ನಾಣ್ಯದ ಎರಡು ಮುಖಗಳಿದ್ದಂತಹ ಪರಮೇಶ್ವರ್ ಅವರು, ಗೃಹ ಮಂತ್ರಿ ಆದಂಥವ್ರು, ಈ ಒಂದು ವಿಚಾರ ಸಾಮಾನ್ಯವಾದಂತಹ ವಿಚಾರ ಅಲ್ಲ. ಇಂಥ ಮಹಾನ್ ವ್ಯಕ್ತಿಗೆ ಮಂತ್ರಿ ಸ್ಥಾನ ಹೋಗಿದೆ, ಅವರಷ್ಟಕ್ಕೆ ಅವರೇ ರಾಜೀನಾಮೆ ಕೊಟ್ಟದ್ದಲ್ಲ, ಹೇಳಿ ಬಲವಂತವಾಗಿ ಪಡೆದಿದ್ದು. ಆ ಒಂದು ನಿರ್ಧಾರಕ್ಕೆ ಅವರು ರೆಸ್ಪೆಕ್ಟ್ ಕೊಟ್ಟಂತಹ ರಾಜೀನಾಮೆಯನ್ನ ಏನಾಯ್ತು ಅಂತ ಕೆಲವೊಂದು ವ್ಯಕ್ತಿಗಳು ಇದ್ರ ಬಗ್ಗೆ ಮಾತಾಡ್ಬೇಕಾಗಿತ್ತು. ಅವರ ಮಂತ್ರಿಗಳಾಗಿರ್ಬೋದು, ಇನ್ನೊಬ್ಬರಾಗಿರ್ಲಿ, ಯಾರೊಬ್ರು ಮಾತಾಡಲಿಲ್ಲ ಈ ಒಂದು ವಿಚಾರ. ಅದರಿಂದ ಬೇಜಾರಾಗಿ ಯಾಕೆ ಅಂತ ಇಂಥ ಮಹಾನ್ ನಾಯಕನೇ ಈ ಒಂದು ದಂಡ ನಾಯಕನಾಗಿ ಮುಂದೆ ನಿಂತು ನಮ್ಮಂಥವ್ರಿಗೆಲ್ಲ ಈಗ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆ ಉಸ್ತುವಾರಿ ವಹಿಸುವಂಥ ಇಂಥ ಮಹಾನ್ ನಾಯಕನೇ ಇಲ್ಲ ಅಂತಂದರೆ, ದೋಣಿ ನಾಯಕನಿಲ್ಲದ ನೌಕೆ ಹೇಗಿರುತ್ತೋ ಆ ರೀತಿ ಆಗುತ್ತೆ. ಆದ್ರಿಂದ ಯಾವತ್ತಿದ್ರೂ ಒಂದು ಕಾಡಿನ ರಾಜ ಸಿಂಹನೇ ಆಗಿರಬೇಕು, ನರಿನಾಯಿಗಳಾಗಲು ಸಾಧ್ಯ ಇಲ್ಲ. ನಮ್ಮ ರಾಜಣ್ಣ ಅವರ ಸಮ್ಮುಖದಲ್ಲಿ ನಡೆದಿದ್ರೆ ಅದು ಒಂದು ರಾಜಕೀಯಕ್ಕೆ, ಆ ಒಂದು ಚುನಾವಣೆಗೆ ಒಂದು ಬೆಲೆ ಇರ್ತಿತ್ತು. ಈಗ ನಡೆಯುವಂತಹ ಚುನಾವಣೆಯ ದಿಕ್ಕು ಯಾವ ಕಡೆ ಹೋಗುತ್ತಂತ ಹೇಳೋದಕ್ಕಾಗೋದಿಲ್ಲ.